ಬಂದ್ರಲ್ಲಪ್ಪ. ನಾನು ಹಂಗಾರೆ ಪಂಚಮಿಗೆ ಮುಗಿತು ಅಲ್ಲೇ ಮಾಡ್ಕೊಂಡ್ರು ವರಮಹಾಲಕ್ಷ್ಮಿಗರ ಬರ್ತಾರ ಇಲ್ಲ ಅಂತ ಮಾಡಿದ್ದೆ. ಬಂದ್ರಲ್ಲ ಅಂತೂ ಇಂತು. ಅಲ್ಲಲ್ಲ ಇಲ್ಲಿ ಅವ್ವ ಅಪ್ಪ ಅದಾರ ಬರ್ಬೇಕು ಮಾಡ್ಬೇಕು ಅನ್ನತ್ತಿಲ್ಲ. ಇಟ್ಕೋರಿ ಅಪ್ಪ ಒಟ್ಟು ಹಬ್ಬ ಹುಣಿಗೆರ ಬರ್ರಿ ಒಟ್ಟು ಏನಾಗೋದಿಲ್ಲ. ನಿಮ್ಗೇನು ಎಲ್ಲ ದರ್ವಂದ ಹಬ್ಬಕ್ಕೂ ಬಾ ಅನ್ನೋದಲ್ಲ. ಪಂಚಮಿ ದೀಪಾವಳಿ ಈಗ ನೋಡಿ ವರಮಹಾಲಕ್ಷ್ಮಿಗೆ ಮೊನ್ನೆ ಪಂಚಮಿಗೆ ಬಂದಿದ್ರೆ ವರಮಹಾಲಕ್ಷ್ಮಿಗೆ ನಡೀತಿತ್ತು. ಇವರ ಹೆಣ್ಣು ಮಕ್ಕಳ ಮಾಡ್ಕೊಂತಿದ್ರು ಅದೇನು ನಡೀತಿತ್ತು ಬಿಡು. ಅವಾಗ ಬಂದಿಲ್ಲ ಅಂತ ಈಗ ಕರೆದೆ. ಆದ್ರೆ ಒಟ್ಟೆ ಒಂಚೂರು ಬರ್ಕೊಂಡು ಹೋಗ್ಕೊಂತೀರಿ ಅಪ್ಪ. ನೀವು ಹಂಗೆ ಬರಲಿಲ್ಲ ಅಂದ್ರೆ ಹೆಂಗದು ಹೇಳಂಗಾರ ನೋಡೋಣ. ನಾನು ಅಂದೆ ಅತ್ತಿಯಾರ ಹೋಗುನ ಅಂತೇಳಿ ಇವ್ರೆ ಈಗೆಲ್ಲ ಕತಿ ಅಂತ ಹೋದ್ರ ಹತ್ರ ಬೇಡ ಕೆಲಸ ಮನೆ 3 ಹೊತ್ತು ಅಲ್ಲೇ ಮಾಡ್ಕೊಂತ ಅವ ಕೊಡದೆ ಒಂದಿನ ಸುಟಿ ಕೊಟ್ಟಿದ್ರು. ಆ ಒಂದಿನ ಸುಟಿ ಇದ್ರೊಳಗ ಇಲ್ಲಿ ಬರ್ಬೇಕು ಯಾವಾಗ ಹೋಗ್ಬೇಕು ಯಾವಾಗ ಬರಾಕ ಹೋಗಾಕ ಒಂದಿನ ಆಗ್ಬಿಡ್ತತಿ. ಇನ್ನು ಇದ್ ನೆಟ್ಟಗೆ ಹಬ್ಬ ಮಾಡೋದು ಬೇಡನ. ಈಗ ನೋಡು ಬರೀ ಒಂದು ವಾರ ರಜೆ ತೊಗೊಂಡು ಬಂದೇನಿ. ಈಗ ಏನು ಇಲ್ಲೇ ವರ್ಕ್ ಫ್ರಮ್ ಹೋಮ್ ಹಾಕಿಸ್ಕೊಂಡೇನಿ. ಮನ್ಯಾಗ ಕೆಲಸ ಮಾಡ್ತೀನಿ. ಇಲ್ಲೇ ಒಂದು ವಾರ ಆರಾಮಾಗಿರ್ತೇನೆ ಆತ. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಏನಂತಿ? ಯಪ್ಪ ಖುಷಿ ಆತಪ್ಪ ಬಂದಿದ್ದು ಒಟ್ಟ ಕೂಸಲೈತಿ. ಅತ್ತಿಗೆ ಎತ್ಕೊಂಡಾರ ಹೋರ್ ಒಳಗೆ ಕೈಕಾಲು ಮಕ್ಕ ಅದು ತಗೊಂಡು ಏನು ಹೋರ್ ಗಿರ್ಬಿ ಬದ್ಲಿ ಮಾಡ್ರಿ ಏನ್ರ ಒಟ್ಟಿಗೆ ಹಾಕೋರಿ ಹೋರಿ. ಹೂ ಹೆಂಗ್ ಮಾರ ಶಾವಂತಿಗೆ ಹೂ ಬೇಕು ನೋಡು. ಹಳದಿದು ಇದೆ ಶಾವಂತಿಗೆ ಹೂವು. 60 ರೂಪಾಯಿ ಮಾರ. 60? ಹೌದು ಮತ್ತೆ ಹೂ ಏನು ತುಸ ತುಟ್ಟಿದವಂತ ಮಾಡಿ ಏನು ಭಾಳ ತುಟ್ಟಿಗೈತಿ ಹೂವಿನ ರೇಟ್. ಅಯ್ಯೋ ದೇವ್ರೆ ಒಟ್ಟು ಕಡಿಮೆ ಮಾಡಿ ಕೊಡ್ಬೇ. ಅಲ್ಲ 60 ರೂಪಾಯಿ ಅಂದ್ರೆ ಐತೆ ಇಲ್ಲ ಅದಕ್ಕೇನು ಕಡಿಮೆ ಇಲ್ವೇ ಎಟ್ ಐತೆ ಅಟ್ಟ ನೋಡುವ. ಅಲ್ಲ 60 ಅಂದ್ರೆ ಐತೆ ಇಲ್ಲ ಏನು ನಾನೇನು ತೀರ ಏನು ಭಾಳ ರೇಟ್ ಏನು ಹೇಳಿಲ್ಲ. 60 ಇವು ಐತೆ ಇಲ್ಲ ಇವ ರೇಟ್. ಶಾಂತಕ್ಕ ಬೇರೆ ಅಂಗಡಿ ಕೇಳಂದ ಅಕ್ಕ. ನೀ ಯಾ ಅಂಗಡಿಗಾರ ಕೇಳಕ್ ಹೋಗು ರೇಟ್ ಅಂತೂ ಅಷ್ಟೇ ಐತಿ ಹೂವಿಂದ. ಎಲ್ಲ ಕಡೆ ಅಷ್ಟೇ ಅಲ್ಲವೇ. ಹಬ್ಬ ಮತ್ತು ಶ್ರಾವಣದಾಗ ಹೂ ತುಟ್ಟಾಗ್ಲಾರ್ದ ಮತ್ತೆ ಯಾವಾಗ ಹಬ್ಬ ಕೇಳ. ಹೌದು ಅದು ಕರೇನು 40 ಮಾಡಿ ಹೋಲಿ. 40 ಗಿಲ್ಲತ್ತಿಲ್ವೇ. 60 ರೂಪಾಯಿನೇ ಬೇಕಾದ್ರೆ ಒಂದು 5 ರೂಪಾಯಿ ಕಡಿಮೆ 55 ರೂಪಾಯಿ ಮಾಡಿ ಹೋಲಿ. 55 ರೂಪಾಯಿ ಭಾಳ ಆತವ ಮತ್ತೆಲ್ಲ 5 ರೂಪಾಯಿ ಚಿಲ್ಲರ್ ಹುಡ್ಕೊಂತ ಹೋಗುದೆ. ಹಿಂಗೆ ಮಾಡಿ 50 ರೂಪಾಯಿ ಮಾಡಿ ಹೋಲಿ ತಗ. 50 ರೂಪಾಯಿ ನಂಗೊಂದು ಮಾರು ಈಕಿಗೊಂದು ಮಾರು ಕೊಡು ಶಾವಂತಿಗೆ. ಆ ಡೇರೆ ಹೂ ಹೆಂಗೆ ಲಕ್ಷ್ಮೀ ಪೂಜೆಗೆ ಇಟ್ಟರೆ ಚಂದ ಅಂತ ಆಮೇಲೆ ಭಾಳ ಶ್ರೇಷ್ಠ ಅಂತ ಅದಕ್ಕೆ ಡೇರೆ ಹೂವು 50 ರೂಪಾಯಿಗೆ 4 ಹೂವು ಭಾರಿ ತುಟ್ಟಿ ಅದು ಬಿಡು. ಕಮಲಾದ ಹೂವು ಅಷ್ಟೇನ? ಅವು ಅಷ್ಟೇ ಭಾರಿ ತುಟ್ಟಿ ಅದು ಹೂವು. 50 ರೂಪಾಯಿ ಭಾಳ ಆತು. 20 ರೂಪಾಯಿಗೆ ಒಂದು 2 ಮಾಡು ಹೋಲಿ. 3 ಮಾಡು. ನಾವೊಂದು 20 ರೂಪಾಯಿ ಒಂದು 20 ರೂಪಾಯಿ ತೊಗೋತೀವಿ. ಆಯ್ತವ ನೀವು ಎಲ್ಲಿ ಬಿಡ್ತೀರಿ ಹೇಳಿ. ನೀವು ಚೌಕಾಸಿ ಹಬ್ಬದಾಗೂ ಚೌಕಾಸಿ ಮಾಡೋದು. ನಮ್ಗೆ ಈಗ ಒಂದು ಸಂತೆಪ್ಪ ಆಯ್ತು ಇಡಿ. ಗಿರ್ಜಿ ಇನ್ನೂ ಸಂತಿ ಭಾಳ ಮಾಡೋದೈತ್ಲೆ. ಅಲ್ಲ ಇನ್ನೂ ಅವು ಎಂಥದ ಏನೇನು ಕಲ್ಸಕ್ಕೆ ಹಾಕುವೆಲ್ಲ ತೊಗೊಂಬ ಅಂತ ಹೇಳ ನನ್ನ ಸೊಸಿ. ಅವು ಎಲ್ಲ ಬರ್ದು ಕೊಟ್ಟಾಳ ಚೀಟಿನ. ಅದನ್ನ ಓದು ಅಲ್ಲಿ ಕುಂಕುಮದ ಅಂಗಡಿಯಾಗ ಕೊಡ್ಬೇಕು ಗಂಧಗಿ ಅಂಗಡಿಯಾಗ. ಅಲ್ಲಿ ಕೊಟ್ರೆ ಅವ್ರು ಅವನ್ನೆಲ್ಲ ಹಾಕಿ ಕೊಡ್ತಾರಂತ. ಸುಮಾರು ಐಟಮ್ ಹೇಳಾಳ್ಬಿಡು. ತೊಗೋಬೇಕು ಶಾಂತಕ್ಕ ಮತ್ತೆ ಏನು ಮಾಡೋದು ವರ್ಷಕ್ಕೊಮ್ಮೆಲ್ಲ. ಸರಿ ಬಿಡವ ಆಲಂಗಾರ ನಡಿ ಹೋಗೋಣ ಹೊತ್ತಕತಿ. ಹೇಳ್ರಿ ಅಕ್ಕಾರ ಹೂ ಎಲ್ಲಿಗಿದ್ರೆ ಶಾಂತಕ್ಕ ಇವತ್ತು? ಅಯ್ಯೋ ನಾನು ಗಿರ್ಜಿ ಪ್ಯಾಟ್ಗೆ ಹೋಗಿದ್ವಿ ಇವ. ನೀನು ಕರೆದ್ವಿ ಏನು ಸುದ್ದಿ ಇಲ್ವ ನಿಂದು? ಮನೆ ಕಡೆ ಇಲ್ಲ ನಾ ಬಡೀಕೆ ಅಂತೇಳಿ ನಾ ಇಬ್ಬರ ಹೋದ್ವಿ. ಏನು ತುಟ್ಟದವ ಸಾಮಾನ ಮಾತಾಡಂಗಿಲ್ಲ ನೋಡ್ರಿ. ರೇಟ್ ಭಾರಿ ತುಟ್ಟದವ ಬಿಡು. ಹಬ್ಬಲ್ಲ ಹಣ್ಣು 5 ಥರ ಹಣ್ಣು ತಂದ್ವಿ. 5 ಥರ ಹಣ್ಣಿಗೆ 150 ರೂಪಾಯಿ. ಒಂದು ಸೀತಾಫಲ, ಒಂದು ಚಿಕ್ಕು ಹಣ್ಣು, ಒಂದು ದಾಳಂಬ್ರಿ, ಒಂದು ಪ್ಯಾರ್ಲ ಹಣ್ಣು, ಒಂದು ಸೇಬು ಹಣ್ಣು. ಇಷ್ಟೇ 5 ಹಣ್ಣಿಗೆ 150 ರೂಪಾಯಿ ಗೊತ್ತಾನ? ಹೂವ ಏನು ತುಟ್ಟಾಗವ. 1 ಡಜನ್ ಬಾಳೆಹಣ್ಣಿಗೆ ಎಷ್ಟಂತ ಮಾಡಿ? 1 ಡಜನ್ ಬಾಳೆಹಣ್ಣಿಗೆ 40 ರೂಪಾಯಿ. ಅವು ಮತ್ತು ಈ ಇದರ ಏಲಕ್ಕಿ ಬಾಳೆಹಣ್ಣು ತೊಗೊಂಡಿಲ್ಲ ಯವ್ವ. ಪಚ್ಚ ಬಾಳೆಹಣ್ಣು ತೊಗೊಂಡೇನಿ. ಏಲಕ್ಕಿ ಬಾಳೆಹಣ್ಣು ಮಾತಾಡಂಗಿಲ್ಲ ಬಿಡು. ಅವು ಅಂತೂ 60-70 ರೂಪಾಯಿ kg. ಭಾರಿ ತುಟ್ಟಿ ಬಿಡ ಶಾಂತಕ್ಕ. ಹಂಗಾರ ನಾನು ವರಮಹಾಲಕ್ಷ್ಮಿ ಮಾಡಂಗಿಲ್ಲ ಶಾಂತಕ್ಕ. ಹಾಗಾಗಿ ನಂದೇನು ಸಂತಿ ಪಂತಿ ಇದ್ದಿದ್ದಿಲ್ಲ. ನಾ ಅದಕ್ಕೇನಾರ ನಾನು ಬರಲಿಲ್ಲ ಏನೋ ನೀವು ಕರೆದಿದ್ರು ನಾ ಬರ್ತಿದ್ದಿಲ್ಲ ಬಿಡು. ಯಾಕಂದ್ರೆ ನಾನೇನು ವರಮಹಾಲಕ್ಷ್ಮಿ ಮಾಡಂಗಿಲ್ಲ ಶಾಂತಕ್ಕ. ನಾನು ನಮ್ಮ ಈಕಿ ಹೊಸ್ತಾಗಿ ಬಂದ್ರಲ್ಲ ಅವಾಗ ಹಿಡ್ಸೇನೆ ಅವ್ರ ಕಡೆ. ಅವ್ರು ಮಾಡ್ತಾರೆ ಆ ಪೂಜೆನ. ಅವಾಗಿಂದ ಮಾಡಕ್ಕೆ ಚಾಲು ಮಾಡೇವಿ ನಾವು. ಇನ್ನೇನು ವರಮಹಾಲಕ್ಷ್ಮಿ ಹಂಗೆ ಮಾಡಕತ್ತೇನಲ್ಲ ಅವಾಗಿಂದನೂ ನಮ್ಗೆ ಅಷ್ಟು ಚಲೋ ಆಗೈತೆ ನೋಡು. ಕರೆನ ಮುಟ್ಟಿದ್ದೆಲ್ಲ ಬಂಗಾರ ಆಗೈತಿ. ಆಮೇಲೆ ವರಮಹಾಲಕ್ಷ್ಮಿ ನಾನು ಮಾಡಕ್ಕೆ ಶುರು ಮಾಡ್ದಾಗಿಂದನೂ ಹೊಳ್ಳಿ 1ನೇ ವರ್ಷ ವರಮಹಾಲಕ್ಷ್ಮಿ ಬಂದಾಗ ಹೆಂಗಿರ್ತೈತಿ ಈ ವರ್ಷ ವರಮಹಾಲಕ್ಷ್ಮಿ ಬರೋ ಅಷ್ಟೊತ್ತಿಗೆ ಹಾಗೆ ಆಗಾಕತ್ತದ. ನಾ ಬೇಡ್ಕೊಂಡಂಗೆ ಮನಸ್ಸಿಗೆ ಒಟ್ಟೊಂದು ಒಳ್ಳೇದಾಗೈತವ. ಹೌದು ಈ ಸಲ ಯಾಕೆ ಸ್ವಲ್ಪ ಆಡ್ತಾರತ್ತಲ್ಲ ಶಾಂತಕ್ಕ? ನಾವು ಒಂದೇ ಇದಕ್ಕೆ ಮಾಡ್ತೀನಿ ಅಂತ ನಾ ಮಾಡಿದ್ದೆ. 1ನೇದಕ್ಕಲ್ಲ 2ನೇದ್ದು ಅಂತಂದು ಆಮೇಲೆ ಕಡೆಗೆ ಈಗ ನೋಡಿ 8ನೇ ತಾರೀಕು ಆಯ್ತು. ಮೊನ್ನೆ 1ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಬಂದಿತ್ತು. ಏನಪ್ಪ ನನ್ನ ಸೊಸ್ತಾರ ಬೇಡ 8ನೇ ತಾರೀಕು ಮಾಡ್ತೀನಿ ಹುಣ್ಣಿಮೆ ಹಿಂದಿನ ದಿನ ಮಾಡ್ತೀನಿ ಅನ್ನಕತ್ರ. ಆಯ್ತು ಬಿಡವ ನೀವು ಹೆಂಗೆ ಮಾಡ್ತೀರ ಹಂಗೆ ಮಾಡ್ರಿ ಹೊಲತ್ತಾಗ ಮಾಡಾರ ಅವರು ಸುಳ್ಳ ನೀ ಮಾಡಿ ಅಂತ ನಾ ಎಲ್ಲಿ ಹೇಳಿ ಅಂತೇಳಿ ಸುಮ್ಮನಾದೆ. ಅಯ್ಯೋ ನನ್ನ ಸೊಸ್ತಾರ ನೋಡ್ಬೇಕು ನೀನು. ಅದೇನು ಸ್ಟ್ಯಾಂಡ್ ಅಂತ ಕಟ್ಟು ಮಣಿ ಅಂತ ಚುದೀಪ್ ಅಂತ 1-2 ಎಂಥವು ಫೋನ್ಯಾಗ ಆರ್ಡರ್ ಮಾಡಿ ತರ್ಸಾರವ. ಈ ವರ್ಷ ಏನೋ ಭಾರಿ ಜೋರಾಗಂಗ ಕಾಣ್ತತಿ ನಮ್ಮ ಮನ್ಯಾಗ ಹಬ್ಬ. ಅದ್ರ ಸಂಬಂಧ ಏನಪ್ಪ ಗೊತ್ತಿಲ್ಲ. ಹೌದು ಶಾಂತಕ್ಕ ಮಾಡಲಿ ಬಿಡಿ. ಅಲ್ಲ ಮನೆ ಸೊಸ್ತಾರ ಪೂಜೆ ಪುನಸ್ಕಾರ ಕಡೆ ಲಕ್ಷ ಕೊಡೋದಿಲ್ಲ ಭಾಳ ಮಾಡೋದಿಲ್ಲ ಅಂತೇಳಿ ಎಲ್ಲಾರು ಅಂತಾರೆ. ನಿನ್ನ ಸೊಸ್ತಾರ ಒಳ್ಳೆ ಜೋರು ಮಾಡ್ತಾರಂದ್ರೆ ಖುಷಿ ಅಲ್ಲನ? ಅಯ್ಯ ಖುಷಿ ಅವ ಮಾಡಲಿ
ಮತ್ತೇನ ಶಾಂತಕ್ಕ ನಿನ್ ಮಗ ಸಸಿ ಬಂದ್ರಂತಲ್ಲ ಊರಿಂದ ಬಂದ್ರವಾ ನಿನ್ನೆ ರಾತ್ರಿ ಬಂದ್ರ ಅದ ಅಂದೆ ಈ ಸಲಾರ ಬರ್ತಿ ಪಂಚಮಿಗಂತೂ ಅಲ್ಲೇ ಮುಗಿಸಿದ್ರಪ್ಪ ಹಬ್ಬಕ್ಕೆ ವರಮಹಾಲಕ್ಷ್ಮಿಗರ ಬರ್ತೀರಾ ಇಲ್ಲ ಅಂತ ಮಾಡಿದ್ದೆ ಅಂತ ಬೈದ್ನೆ ಏನ್ ಮಾಡ್ಬೇಕು ಬೇ ಕೆಲಸ ಅಂತ ಅನ್ನಕತ್ತಿದ್ವು ನಾನು ಸುಳ್ಳೆ ಬೈತೇನಿ ಪಾಪ ಅವಕ್ಕೇನ್ ಬರಬಾರ್ದಂತಿರ್ತತೇನ ಕೆಲಸ ಪುರ್ಸತ್ತು ಸಿಗಂಗಿಲ್ಲವ ಇವ ಹೆಚ್ಚಿನ ಕೆಲಸ ಪಾಪ ಏನ್ ಅನ್ನಕೋಬಾರದು ಬಿಡಾಕೋಬಾರದು ಶಾಂತಕ್ಕ ನಿನ್ ಜೋಡಿ ಇವತ್ತು ಮಾತಾಡೋದಿತ್ತ ಏನ ಶಾಂತಕ್ಕ ಅದೇನು ಗೊತ್ತನ ಈ ಸಲ ಸಂಘದಾಗ ರೊಕ್ಕ ನನಗೆ ಕೊಡ್ರವ ಎಲ್ಲರೂ ಮನೆ ಕಟ್ಟಕ್ಕೆ ಹಾಕನ ಅಂತ ಗಾಡಿ ಬಿದ್ದುಬಿಟ್ಟತ್ ಮನೆ ಮಳಿಗೆ ನಮ್ದು ಹಿಂದಿನ ಗಾಡಿ ಅದಕ್ಕೆ ಒಂದು 2.5-3 ಲಕ್ಷ ರೂಪಾಯಾರ ಬೇಕೀಗ ಹಂಗೆ ಸಾದಾ ಸೀದಾ ಇದ್ದಿದ್ದ ಜಾಗದಾಗ ಒಂಚೂರು ಹಿಂದೆ ಮುಂದೆ ಕಟ್ಕೊಂಡು ಒಟ್ಟು ಹಂಚ್ ಹಾಕಿಸ್ಕೊತೇವೆ ಅಂದರು ಅಲ್ಲ ಇನ್ನು ಮನೆ ಪೂರ ಕೆಡವಿ ಕಟ್ಸಕ್ಕಂತರೂ ಆಗಲ್ಲ ಭಾಳ ರೊಕ್ಕ ಬೇಕು ಒಂಚೂರು ಅಲ್ಲೇ ಇದ್ದಿದ್ರಾಗ ಸಂವರ್ಸ್ಕೊಂಡು ಒಟ್ಟು ಸರಿ ಮಾಡ್ಕೋಬೇಕಂದ್ರು ಒಂದು 2-3 ಲಕ್ಷ ರೂಪಾಯಿ ಇಲ್ದ ಆಗಂಗಿಲ್ಲ ನನ್ನ ಗಂಡನೂ ಒಂದು 2 ಲಕ್ಷ ರೂಪಾಯಿ ಎಲ್ಲೇ ಹೊಂದ್ಸ್ಯಾನಂತ ಮತ್ತು ಅದಕ್ಕೆ ನಾನು ಒಂಚೂರು ನಿಮ್ಮ ಕಡೆನೂ ಕೇಳಾಕತ್ತೇನೆ ಉಳಿತಾಯ ಸಂಘದ್ದು ನಿಮ್ಮ ಕಡೆನೇ ಐತಿ ಆಮೇಲೆ ಈ ಸಂಘದ್ದು ರೊಕ್ಕನೂ ಚಂದಾಗಿ ಕಟ್ಟಿ ಮುಟ್ಸೇನೆ ನಾನು ಕಟ್ಲಾರ್ದಕ್ಕೆಲ್ಲ ಏನಲ್ಲ ಒಟ್ಟು ಈ ವರ್ಷ ಒಂಚೂರು ಎಲ್ಲರೂ ನನಗೆ ರೊಕ್ಕ ಕೊಟ್ರೆ ಅನುಕೂಲ ಆಕಿತ್ತು ನೋಡಿ ಏನಂತಿ ಅಯ್ಯ ನನಗೇನು ರೊಕ್ಕದ ಅವಶ್ಯಕತೆ ಇಲ್ಲ ಸಾಲ ತೊಗೊಳಕ ಏನು ಮಾಡೋದೀಗ ಅಲ್ಲ ಮತ್ತೀಗ ಸಂಘದ್ದೀಗ ರೊಕ್ಕ ತೊಗೊಂಡು ಸುಮ್ಮನೆ ಈಗ ನಿಮ್ಮ ಕೈ ಕೊಡ್ಬೇಕೀಗ ನಾನು ಹಂಗೆ ಅನ್ಬೇಡ್ರವ ಒಟ್ಟು ಪರಿಸ್ಥಿತಿ ವಜ್ಜೈತಿ ಇಲ್ಲ ನಂಗೆ ಹೋಗ್ಬೇಡ್ರಿ ಕೊಡ್ರಿ ಒಟ್ಟು ನಾನು ಕೊಡೋಕ್ಕಾಗೋದಿಲ್ಲ ಪ್ರೇಮಕ್ಕ ನಾ ಎಲ್ಲಿ ಕೊಡೋಕ್ಕಾಕತ್ತೀನಿ ಈ ವರ್ಷ ಒಂಚೂರು ಬಂಗಾರ ಮಾಡಿಸ್ಕೊಳ್ಳೋಣ ಅಂತಿದ್ದೆ ಹಂಗೆ ಅನ್ಬೇಡ ಇವತ್ತಾಯಿ ಒಟ್ಟು ರೊಕ್ಕದ ಅವಶ್ಯಕತೆ ಭಾಳ ಐತಿ ಇಲ್ಲ ಅನ್ಬೇಡ ಕೊಡೋಟು ಸಂಘ ಸಮಧಿ ಅಂತ ಯಾಕೆ ಮಾಡ್ತಾರೆ ಹೇಳು ಮನುಷ್ಯ ಹಿಂಗೆ ಕಷ್ಟ ಸುಖ ಅಂದಾಗಾರ ತೀರ ಕೊಡಲ್ಲ ಅಂತಂದ್ರೆ ಹೆಂಗದು ಪರಿಸ್ಥಿತಿ ವಜ್ಜಾಗೈತಿವ ಅದ್ರ ಸಂಬಂಧ ನಿಮ್ಮನ್ನು ಕೇಳಾತಿರೋದು ಇಲ್ಲಾಂದ್ರೆ ನಾ ಏನು ಕೇಳ್ತಿದ್ದಿಲ್ಲ ಬಂಗಾರ ನಿಮ್ಮ ಮುಂದೆ ವರ್ಷ ತೊಗೋಬೋದು ಈಗ ನಮ್ಮ ಗಾಡಿ ನೆರಿಕೆ ಬಿದ್ದೈತಿ ಈ ವರ್ಷ ಅದನ್ನ ಒಂಚೂರು ಕೈಗೆ ಈಗ ಅದನ್ನು ಕಟ್ಕೊಲಿಲ್ಲ ಅಂತಂದ್ರೆ ಮತ್ತು ಮುಂದೆ ವರ್ಷಕ್ಕೂ ಅದಿಲ್ದಂಗೆ ಆಕತ್ತೇವ ಅದ್ರ ಸಂಬಂಧ ಇನ್ನು ಮನೆಯ ಒಳಗೆ ಇರಂಗ ಇಲ್ಲ ನಾವು ಮನೆ ಬಿಟ್ಟು ಹೋಗ್ಬೇಕಾಕತ್ತೆ ಆ ಪರಿಸ್ಥಿತಿ ಆಗೈತೆ ಅದಕ್ಕೆ ಇನ್ನು ನನ್ನ ವಿಚಾರ ಅಂತೂ ಪ್ರೇಮಕ್ಕ ನಿನಗೆ ಗೊತ್ತೈತಿ ನಾನಂತೂ ರೊಕ್ಕ ಪಕ್ಕ ತಗೊಳಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ನಮ್ಮ ಅತ್ತಿ ಒಂದು ಹಿಡಿಂಬಿಗೆ ನನಗೆ ಗಂಟು ಬಿದ್ದಂಗೆ ಬಿದ್ದೈತಿ ನಾನು ಹಿರೇತನ ಏನೂ ಇಲ್ಲ ಅಂತ ನಿನಗೆ ಗೊತ್ತೈತಿ ಹೌದಾ ನೋಡು ವಿಚಾರ ಮಾಡು ಬೇಕಾದ್ರೆ ನಮ್ಮ ಮನೆಗೆ ಬಂದು ನಮ್ಮ ಅತ್ತಿ ಅಂತೇಳಿ ಒಂಚೂರು ಮಾತಾಡಿ ಕೇಳಿ ಇಸ್ಕೊಳ್ಳಿ ಯಾರು ಬೇಡ ಅಂದ್ರೆ ನನ್ನ ಹೆಸರಲ್ಲೇ ತೆಗಿಸ್ಬೇಕಾರೆ ನಾನು ಹಿಂಗೆ ಕೊಡ್ತೀನಿ ನನ್ನ ಗಂಡು ನಮ್ಮ ಅತ್ತಿ ಮಾತಕ್ಕೇತಾನ ಈಗ ನಾ ಅವ್ರನ್ನ ಹೇಳಾರ್ದು ಕೊಟ್ಟೆ ಅಂದ್ರೆ 2 ಹಚ್ಚಲೆ ಅಂತ ನಾಯ್ಕಿಂತ ಆತತ ಒದರ್ತಾವ ಮತ್ತು ಅದಕ್ಕೆ ಅಯ್ಯೋ ನಿಮ್ಮ ಅತ್ತಿ ಕೇಳ್ಬೇಕವ ಹಂಗಾರ ಆಯ್ತು ಕೇಳ್ತೀನಿ ಒಟ್ಟಿಗೆ ಕೊಡ್ತಿರಲ್ಲವ ಹಂಗಾರ ಪರಕ ಇಲ್ಲ ಅನ್ಬೇಡ ಕೊಡೋಟು ವಜ್ಜೆ ಪರಿಸ್ಥಿತಿ ಆಯ್ತು ತೋರವ ಈ ವರ್ಷ ತಗೋ ಹೋಲತ್ತ ಮತ್ತೇನು ತೀರ ಇಲ್ಲ ಅಂದ್ರೆ ನಿಂಗೂ ಬೇಜಾರಾಕತಿ ಆಯ್ತು ಸರಿ ಹಂಗಾರೆ ಬರ್ಲೆ ನಾನು ಇವ ಹಾಳಾದ ಮಳಿಗೆ ಇನ್ನು ಮೈ ಮೇಲೆ ಬಿದ್ದಿಲ್ಲಲ್ಲ ಅದನ್ನ ಹೇಳಿ ರಾತ್ರಿ ಮಕ್ಕೊಂಡಾಗ ನಾನು ಅದಂತೇನೆ ಮಕ್ಕೊಂಡಾಗ ರಾತ್ರಿ ಮೈ ಮೇಲೆ ಬಿದ್ದಿದ್ರ ಗತಿ ಏನು ನೋಡು ಹುಷಾರಿರೇ ಇವತ್ತಾಯಿ ಮೊದಲು ಅದನ್ನು ಕಟ್ಟಿ ಮುಗಿಸು ಏನ ಸುಮ್ಮನೆ ನಾ ಅಂತೇನಿ ಕೆಡಿವಿ ಒಟ್ಟು ರೊಕ್ಕದ್ದು ಇದು ಮಾಡ್ಕೊಂಡು ಬೇರೆನೇ ಮಾಡಿಬಿಡ್ತೀರ ನೋಡು ಇಲ್ಲಿ ಬಿಡ ಶಾಂತಕ್ಕ ಹಂಗೆ ಮಾಡೋಕೆ ಆಗಂಗಿಲ್ಲ ಪರಿಸ್ಥಿತಿ ವಜ್ಜೈತಿ ಆಯ್ತು ನಿನ್ನ ಮಗ್ ಹೇಳು ಒಟ್ಟು ರೊಕ್ಕ ಎಲ್ಲಿದಾರ ಹೊಂದಿಸಪ್ಪ ಹಿಂಗಾಗೈತೆ ನೋಡಿ ಗಾಡಿ ಅಂತೇಳಿ ಅವ್ನು ಗೊತ್ತಲ್ಲ ಎಲ್ಲ ವಿಚಾರ ಅಯ್ಯೋ ದೇವ್ರೆ ಅವಂಗಷ್ಟು ಜವಾಬ್ದಾರಿ ಇದ್ದಿತ್ತಂದ್ರೆ ಹಿಂಗೆ ಯಾಕಿರ್ತೈತಿ ಬಿಡ ಶಾಂತಕ್ಕ ಬಾಳೆ ಲವ್ ಮ್ಯಾರೇಜ್ ಮಾಡ್ಕೊಂಡ ಮುಗೀತು ಅವನ ಬಾಳೆ ಅವನಿಷ್ಟ ಅಂತೇಳಿ ಅದಾನ ಏನು ಮಾಡ್ತಿ ಹೇಳಿ ಸರಿ ತೋರ ಶಾಂತಕ್ಕ ಬರ್ತೀನಿ ನಾನು ಹೊತ್ತಾತ್ವ ಪಾಪ ಹೌದಾ ಶಾಂತಕ್ಕ ಅದ್ರ ಮಗ ಮಣ್ಣಲ್ಲಿ ಅದು ಮನೆಗೆ ಬರ್ತಲ್ಲ ನೆಟ್ಟಗ ಇವಾಗ ಗಂಡ ಎಂತಿನ ಗುದ್ದಾಡ್ಬೇಕು ಯಾಡು ಒಬ್ಬೊಬ್ರದೊಂದಂತಾರವ ಬಾಳೆ ನಮ್ಮ ಮಕ್ಕಳೆಲ್ಲ ನೆಟ್ಟಿಗಿದ್ದು ನಾವು ಹಬ್ಬಕ್ಕೆ ಮನೆಗೆ ಬಾರಪ್ಪ ಬರ್ಲಾರ್ದಕ್ಕಷ್ಟು ಬೇದ್ಬಿಟ್ಟೆ ನಾನು ಪಾಪ ನನ್ನ ಮಗ ಈಗ ಅನಿಸ್ತೈತಿ ಇನ್ನೊಬ್ರನ್ನ ನೋಡ್ಯಾರ ನಾವು ಬಾಳೆ ಮಾಡ್ಬೇಕಾಕತಿ ಕೆಲವೊಂದ್ಸಲ ತಾಯಿಗಳು ನಾವು ಮಾಡೋ ತಪ್ಪು ಏನಂದ್ರೆ ಮನೆಯವ್ರು ನಮ್ಮ ಮಕ್ಕಳು ಎಲ್ಲ ಚಲೋನೇ ಇರ್ತಾವ ಆದ್ರೂ ಅದರೊಳಗೂ ತಪ್ಪು ಹುಡುಕ್ತಾ ಇರ್ತೀವಿ ಹೌದಿಲ್ಲ ಅದನ್ನ ಬಿಡ್ಬೇಕು ಮೊದಲ ಇರೋದ್ರೊಳಗೆ ಖುಷಿ ಪಡ್ಬೇಕು ಈಗ ನೋಡಾಕಿ ಚಂದಾಗಿ ಅವ್ನ ಪಡಿಗೆ ಅವ್ನು ಇದ್ರು ಸಾಕನ್ನು ಹಂಗೂ ಲೆಕ್ಕದಾಳ ಆದ್ರೆ ಅವು ಹಂಗಿಲ್ಲ ಹೌದಿಲ್ಲ ಎಷ್ಟೋ ತಾಯಿಗಳು ಇದನ್ನ ಮಾಡೋದು ಹಂಗೆ ಮಾಡ್ತಾನೆ ನನ್ನ ಮಗ ಹೆಂಗೆ ಮಾಡ್ತಾನೆ ಎಂಟಿ ಮಾಡ್ಕೊತಾನೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಹಬ್ಬಕ್ಕೆ ಬರಲ್ಲ ಅದು ಇದು ಲಾಳಿ ಲೊಟ್ಟಿ ಅಂತೇಳಿ ಒಟ್ಟು ಏನು ಮಾಡಿದ್ರು ಸಮಾಧಾನ ಇರಲ್ಲ ಹೆಂಗಿದ್ರು ಸಮಾಧಾನ ಇರಂಗಿಲ್ಲ ಕೆಲವು ತಾಯಿಗಳಿಗೆ ಮನಸ್ಸು ಖುಷಿ ಇಟ್ಕೋಬೇಕು ಹೌದವ ನನ್ನ ಮಗ ಎಲ್ಲಾದ್ರಾಗೂ ಚಲೋ ಅದಾನಲ್ಲ ಯಾಕೆ ತಿಳಿ ಕೆಡಿಸ್ಕೋಬೇಕು ಇರ್ಲಿ ಬಿಡು ಆರಾಮದನ ಅವ್ನಿಗೆ ಅವ್ನು ಖುಷಿ ನೋಡಿ ನಾವು ಖುಷಿ ಪಡೋಣ ಅಂತ ಅನ್ಕೊಂತೇವಲ್ಲ ಆವಾಗ ನೆಟ್ಗದ ಭಾಳ